ನಮಸ್ಕಾರ ರೀ ಎಲ್ಲರಿಗೆ. ಮೊಟ್ಟೆ ಮಸಾಲ ಮಾಡೋ ತೋರಿಸ್ತೀನಿ ರೀ. ತತ್ತಿ ತೊಗೊಂಡು ನೋಡ್ರಿ, ಇಷ್ಟು ತತ್ತಿ. ಈಗ ಕುಸ್ಸಕ್ಕೆ ಇಡ್ಬೇಕ್ರಿ, ಕುಸಿಗೆ ಬೇಕ್ರಿ ತತ್ತಿ, ಕುಸಿಗೆ ಬೇಕ್ರಿ ಇವು ಎಲ್ಲ ನೀರಾಗ ಹಾಕ್ಯಾಕತ್ತೀನಿ ನೋಡ್ರಿ. ಈಗ ಈ ಥರ ನೀರಾಗ ಹಾಕ್ಯಬೇಕ್ರಿ ಎಲ್ಲ ತತ್ತಿಗಳು. ಒಂದು ಇಡ್ಲಾಕತ್ತೀನಿ ರೀ ಅದ್ರಾಗ ನೀರಾಗ. ಹಿಂಗೆ ಹಾಕಿಬಿಟ್ಟು ಅಂದ್ರೆ ಹೊಡಿತೇವ್ರಿ ತತ್ತಿ ಎಲ್ಲಸು, ಅದಕ್ಕೆ ಒಂದು ಇಡಾಕತ್ತೀನಿ ರೀ. ಈ ಥರ ಎಲ್ಲ ತತ್ತಿ ಹಾಕ್ಯಂಡೆ ನೋಡ್ರಿ ನಾನು. ಈಗ ಕುದಿಯಕ್ಕೆ ಬಿಡ್ತೀನಿ ರೀ. ಇದಕ್ಕೆ ಏನೇನು ಮಸಾಲೆ ಐಟಮ್ ಹಾಕ್ಬೇಕ್ರಿ ತೋರಿಸ್ತೀನಿ ರೀ. ಪುದೀನ ರೀ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟಮಾಟ ಹಣ್ಣು, ಒಂದು ಒಣ ಕೊಬ್ಬರಿ ತುರಿದು ಇಟ್ಕೊಂಡೀನಿ ರೀ. ಈಗ ಜಾರಿಗೆ ಹಾಕ್ಯಂತೀನಿ ನೋಡ್ರಿ. ಕೊತ್ತಂಬರಿ ಕುದಿನ ಹಾಕಿದ್ದೆ ರೀ ಇದಕ್ಕೆ ಜಾರಿಗೆ. ಈಗ ಉಳ್ಳಾಗಡ್ಡೆ ಹಾಕ್ತೀನಿ ರೀ. ಈಗ ಒಂದು ಉಳ್ಳಾಗಡ್ಡೆ ತೊಗೊಂಡಿದ್ದೆ ರೀ ನಾನು. ಒಂದು ಉಳ್ಳಾಗಡ್ಡೆ ತೊಗೊಂಡೆ ರೀ. ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಾಕತ್ತೀನಿ ನೋಡ್ರಿ. ಟಮಾಟ ಹಣ್ಣು ಕೊಯ್ದು ಇಟ್ಕೊಂಡಿದ್ದೆನಲ್ಲ ರೀ, ಒಂದು ಟಮಾಟ ಹಣ್ಣು ಹಾಕಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ನಲ್ಲ ರೀ, ಅದು ಹಾಕಾಕತ್ತೀನಿ ನೋಡ್ರಿ. ಈಗ ನಾನು ಇದು ಯಾವುದು ಫ್ರೈ ಮಾಡ್ಕೊಂಡಿಲ್ಲ ರೀ, ನಾನು ಹಸಿದೆ ಹಾಕಾಕತ್ತೀನಿ ರೀ. ಆಮೇಲೆ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆಯಾಗ. ಈಗ ನೋಡ್ರಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಇದು ನುಣ್ಣಗೆ ಆಗ್ಬೇಕ್ರಿ ಪೇಸ್ಟ್. ಈ ಥರ ಮಿಕ್ಸರ್ಗೆ ಹಾಕಿಕತ್ತೀನಿ ನೋಡ್ರಿ ನಾನು. ಸ್ವಲ್ಪ ನುಣ್ಣಗೆ ಆಗಬೇಕ್ರಿ. ಇದು ನುಣ್ಣಗಾದ್ರೆ ಚಂದ ಆಗ್ತದೆ ರೀ. ರುಬ್ಬಿದ ಮೇಲೆ ನೋಡ್ರಿ ಈಗ ಈ ಥರ ಪೇಸ್ಟ್ ಆಯ್ತು ನೋಡ್ರಿ. ಈಗ ನೋಡ್ರಿ ತತ್ತಿ ಕುಸಕ್ಕೆ ಇಟ್ಟಿದ್ನಲ್ಲ ರೀ, ಕುದ್ದವ್ರಿ ಅವು. ಈ ಥರ ಕುಸ್ಕೊಂಡಿ ನೋಡ್ರಿ ನಾನು ತತ್ತಿ. ನೋಡ್ರಿ ಸುಲ್ದು ಇಟ್ಕೊಂಡೆ ರೀ. ಅವು ಏನು ಮಾಡ್ಬೇಕ್ರಿ, ಈಗ ಈ ಥರ ಮ್ಯಾಗಿನ ಕಟ್ ಸಿಳ್ಕೋಬೇಕ್ರಿ. ಸ್ವಲ್ಪ ಈ ಥರ ಸಿಳ್ಕೋಬೇಕು ನೋಡ್ರಿ. ಎಲ್ಲಸ ಈ ಥರನೇ ಮಾಡಿಟ್ಕೋಬೇಕ್ರಿ ತತ್ತಿ. ಈ ಥರ ಒಂದು ಮಾಡ್ಕೊಕತ್ತೀನಿ ನೋಡ್ರಿ ನಾನು. ಈ ಥರ ಮಾಡ್ಕೋಬೇಕು ನೋಡ್ರಿ. ಈ ಥರ ಮಾಡ್ಬೇಕ್ರಿ ಎಲ್ಲಸು. ಭಾಳ ಟೇಸ್ಟ್ ಆಗ್ತದೆ ರೀ ಈ ಥರ ಮಾಡಿದ್ರೆ. ಖಾರ ಉಪ್ಪು ಹಿಡಿಬೇಕಲ್ರಿ, ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕ್ರಿ ಇವು. ಅದಕ್ಕೆ ಈ ಥರ ಕಟ್ ಮಾಡಕತ್ತೀನಿ ರೀ ನಾನು. ನೋಡಿರಿ ಕಡಾಯಿ ಇಟ್ಕೊಂಡೆ ರೀ ನಾನು. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಲಕತ್ತೀನಿ ನೋಡ್ರಿ. ಇದಕ್ಕೆ ಎಣ್ಣೆ ಹಾಕಿದೆ ರೀ. ಸ್ವಲ್ಪ ಉಪ್ಪು ಹಾಕ್ಯಂತೀನಿ ರೀ ಇದಕ್ಕೆ. ಈಗ ಉಪ್ಪು ಹಾಕ್ಯಾಕತ್ತೀನಿ ನೋಡ್ರಿ. ಸ್ವಲ್ಪ ಹಾಕ್ಯಾಕತ್ತೀನಿ ರೀ ಉಪ್ಪು. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಯಬೇಕ್ರಿ. ಈಗ ಅರ್ಶಿಣ ಪುಡಿ ಹಾಕ್ಯಂಡೆ ನೋಡ್ರಿ ನಾನು. ಸ್ಲೋ ಇಡ್ಬೇಕ್ರಿ ಗ್ಯಾಸು, ಒತ್ತುತ್ತದೆ ಇಲ್ಕಂದ್ರೆ. ಖಾರದ ಪುಡಿ ಹಾಕ್ಯಂಡೆ ನೋಡ್ರಿ. ಇಷ್ಟು ಖಾರದ ಪುಡಿ ಸಾಕ್ರಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಯಂಡೆ ರೀ. ಈಗ ಇದು ಮಿಕ್ಸ್ ಮಾಡ್ಬೇಕ್ರಿ ಚಂದ. ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ ಇದು. ಈ ಥರ ಮಿಕ್ಸ್ ಮಾಡ್ತಿರೋದು ನೋಡ್ರಿ. ಈಗ ನೋಡಿರಿ ಆ ತತ್ತಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅವು ತತ್ತಿ ಇದಕ್ಕೆ ಹಾಕ್ತೀನಿ ನೋಡ್ರಿ ನಾನು. ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಥರ ತಿರುಗಬೇಕ್ರಿ. ಸ್ಲೋ ಇಟ್ಟಿರ್ಬೇಕ್ರಿ ಗ್ಯಾಸು. ಈ ಥರ ಮಾಡ್ಬೇಕು ನೋಡ್ರಿ. ಭಾಳ ಚಂದ ಆಗ್ತಾವ್ರಿ, ಫ್ರೈ ಆಗ್ತಾವಲ್ರಿ ಎಣ್ಣೆಗೆ. ಈ ಥರ
ಚಂದ ತಿರಿ ಹಾಕ್ಬೇಕು ನೋಡ್ರಿ ಅವಕ್ಕನ್ನ ಈ ಥರ ನೋಡಿರಿ. ಇಲ್ಲಿ ನೋಡಿರಿ ಹೆಂಗಾಗ್ಯದ, ಇಲ್ಲಿ ಕರ್ದಂಗೆ ಆಗ್ಯದ ನೋಡಿರಿ. ಚಂದ ಈ ಟೈಪ್ ಆಗ್ಬೇಕು ನೋಡಿರಿ. ಈಗ ಈ ಟೈಪ್ ಆಗ್ಬೇಕು ನೋಡಿರಿ. ಈ ಥರನೇ ಎಲ್ಲ ಮಾಡ್ಕೋಬೇಕ್ರಿ. ಈಗ ಆಗ್ಯಾವ್ರಿ. ಈಗ ನೋಡಿರಿ ಗ್ಯಾಸ್ ಸ್ಲೋ ಇಟ್ಟಿವಲ್ರಿ, ಸ್ಲೋ ಉರ್ಲಿಕತ್ತೇವ್ರಿ ಅವು. ಈಗ ನೋಡಿರಿ ತೆಕ್ಕಂತೀನಿ ನೋಡಿರಿ. ಈಗ ಆಗ್ಯಾವ ನೋಡಿರಿ. ಈ ಥರನೇ ಫ್ರೈ ಮಾಡ್ಕೋಬೇಕ್ರಿ. ಏನು ತೆಕ್ಕಂತೀನಿ ರೀ ನಾನು. ಈಗ ಆಗ್ಯಾವ್ರಿ. ಈ ಥರ ಹಾಕ್ಬೇಕು ನೋಡಿರಿ. ಅದರೊಳಗೆ ಮಸಾಲೆ ಖಾರ ಉಪ್ಪು ಎಲ್ಲ ಹಿಡಿತದ್ರಿ, ಅದಕ್ಕೆ ಕಟ್ ಮಾಡಿದ್ರಿ ನಾನು. ಈಗ ನೋಡಿರಿ ಅದೇ ಕಡೆಗೆ ಇನ್ನೊಂದಿಷ್ಟು ಎಣ್ಣೆ ಹಾಕ್ತೀನಿ ರೀ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಯಾರಿ. ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆ, ಸ್ವಲ್ಪ ಜಾಸ್ತಿ ಹಾಕ್ಯಾಕತ್ತೀನಿ ರೀ ನಾನು. ನೀವು ನೋಡಿ ಹಾಕ್ಯಾರಿ. ಈ ಥರ ಎಣ್ಣೆ ಹಾಕಿದ್ಮೇಲೆ ಮಸಾಲೆ ರುಬ್ಬಿಟ್ಟಿದ್ನಲ್ರಿ ಅದು ಈಗ ಹಸಿದೆ ಎಲ್ಲ ಜಾರಿಗೆ ಹಾಕಿದ್ನಲ್ರಿ. ಇದಾಗ ಹುರ್ಕೋಬೇಕ್ರಿ. ಇದ್ರಾಗ ಹಸಿ ಸ್ಮೆಲ್ ಹೋಗತ್ತಾಕ ಹುರ್ಕೊಂಬಿಡ್ಬೇಕ್ರಿ. ಈ ಥರ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗ್ತದ್ರಿ. ನೋಡಿರಿ ಎಲ್ಲಷ್ಟು ಹಾಕ್ಯಾಕತ್ತೀನಿ ನೋಡಿರಿ. ಇದ್ರಾಗ ನಾನು ಹಸಿ ಸ್ಮೆಲ್ ಹೋಗತ್ತಾಕ ಹುರಿಬೇಕ್ರಿ. ಮೊದಲೇ ಹುರಿದು ತೊಗೊಂಡಿಲ್ಲ ರೀ ನಾನು. ಎಲ್ಲಷ್ಟು ಹಸಿದೆ ಹಾಕ್ಯಂಡೀನಿ ರೀ. ಹಂಗೆ ಹಸಿದೆ ಪೇಸ್ಟ್ ಮಾಡಿದ್ನಲ್ರಿ. ನೋಡಿ ಈ ಥರ ತಿರುಗಬೇಕ್ರಿ. ತಿರುತ್ತಾ ಹುರಿಬೇಕ್ರಿ. ಹಂಗೆ ಸ್ಮೆಲ್ ಹೋಗ್ತದ್ರಿ, ಹಸಿ ಸ್ಮೆಲ್ಲೆಲ್ಲ. ಈ ಥರ ತಿರುಗಬೇಕು ನೋಡಿರಿ. ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗ್ತದ್ರಿ ಈಗ ತಿರುಗಿದ್ರೆ. ಈ ಥರ ಹಂಗೆ ತಿರುಗ್ತಾನೆ ಇರಬೇಕು ರೀ. ಈ ಥರ ತಿರುಗಬೇಕು ನೋಡಿರಿ. ನಾನು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಒಂದು 4-5 ಹಸಿಮೆಣ್ಸಿಕಾಯಿ. ಈಗ ಹಾಕಕತ್ತೀನಿ ನೋಡಿರಿ. ಇದನ್ನು ತಿರುಗಬೇಕು ರೀ. ಈಗ ಅದಕ್ಕೆ ಹಾಕಿದ್ಮೇಲೆ ತಿರುಗಬೇಕು. ಹಂಗೆ ಈ ಥರ ಆತದ ನೋಡಿರಿ. ಎಲ್ಲ ಹಸಿ ಸ್ಮೆಲ್ ಹೋಗ್ಬೇಕಲ್ರಿ, ಸ್ವಲ್ಪ ಲೇಟ್ ಆಗ್ತದ್ರಿ. ಮೊದಲೇ ಎಲ್ಲ ಹುರಿದು ತೊಗೊಂಡಿದ್ವಿ ಅಂದ್ರೆ ಜಲ್ದಿ ಆಗ್ತೈತ್ರಿ. ನೋಡಿರಿ ಹಿಂಗೆ ಹಾಲಕತ್ತದ ನೋಡಿರಿ. ಈ ಥರ ತಿರುಗ್ತಾನೆ ಇರ್ಬೇಕ್ರಿ. ಈ ಥರ ತಿರುಗ್ಬೇಕ್ರಿ. ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ ರೀ ನಾನು. ಟೇಸ್ಟ್ ಚಂದ ಬರ್ತದ್ರಿ ಕರಿಬೇವು ಹಾಕಿದ್ರೆ. ನಾನು ಸ್ವಲ್ಪ ಕರಿಬೇವು ಹಾಕಕತ್ತೀನಿ ನೋಡಿರಿ. ಅದಕ್ಕೆ ನೀವು ಬೇಕಿದ್ರೆ ಹಾಕಿರಿ, ಇಲ್ಕ ಬಿಡ್ಬೋದು ರೀ. ನೋಡಿರಿ ಇದಕ್ಕೆ ಈಗ ಖಾರ ಹಾಕ್ತೀನಿ ನೋಡಿರಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿರಿ. ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕಿನಲ್ರಿ, ಸ್ವಲ್ಪ ಖಾರ ಜಾಸ್ತಿನೇ ಬೇಕು ರೀ. ನಾನು 2 ಸ್ಪೂನ್ಲೆ ಮ್ಯಾಲೆ ಇಷ್ಟು ಹಾಕ್ಲಕತ್ತೀನಿ ನೋಡಿರಿ. ಮತ್ತು ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಚಂದ ಹತ್ತಿದ್ರೆ ಪಲ್ಯ ರೊಟ್ಯಾಗ, ಚಪಾತ್ಯಾಗ, ಅನ್ನದಾಗ. ಈಗ ನೋಡಿರಿ ಅರಿಶಿಣ ಪುಡಿ ಹಾಕಾಕತ್ತೀನಿ ನೋಡಿರಿ ಸ್ವಲ್ಪ. ಚಕ್ಕಿ ಪೌಡ್ರ್ ಇದು ಮೊದಲೇ ನಾನು ಎಲ್ಲ ಚಕ್ಕಿ ಪೌಡ್ರ ಪುಡಿ ಮಾಡ್ಕೊಂಡು ಇಟ್ಟಿರ್ತೀನಿ ರೀ ನಾನು. ನೋಡಿರಿ ಸ್ವಲ್ಪ ಉಪ್ಪು ಹಾಕಿ ನೋಡಿರಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ.
ಗ್ಯಾಸ್ ಸ್ಲೋ ಇಡ್ಬೇಕು ರೀ. ಈಗ ನಾ ನೀರು ಹಾಕ್ಯಾಕತ್ತೀನಿ ನೋಡಿರಿ. ಒಂದು ಗ್ಲಾಸ್ ನೀರು ಹಾಕ್ಯಂಡೀನಿ ನೋಡಿರಿ ನಾನು. ಇನ್ನು ಸ್ವಲ್ಪ ಹಾಕ್ಯಂತೀನಿ ರೀ ನಾನು. ನಿಮ್ಗೆ ಎಷ್ಟು ಬೇಕು ನಾಗ ಸ್ವಲ್ಪ ಗಟ್ಟಿನೇ ಮಾಡಾಕತ್ತೀನಿ ರೀ. ಸ್ವಲ್ಪ ಹಾಕ್ಯಾಕತ್ತೀನಿ ರೀ ನಾನು ನೀರು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿರಿ ನೀವು ನೀರು. ಕುದಿಬೇಕು ರೀ ಇದು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ನಾನು. ಇನ್ನೊಂದು ಸ್ವಲ್ಪ ನೀರು ಹಾಕ್ಲಕತ್ತೀನಿ ನೋಡಿರಿ. ಕುದಿಬೇಕಲ್ರಿ, ಫುಲ್ ಗಟ್ಟಿ ಆಗ್ತದಂತ ನೀರಿಗೆ ಹಾಕ್ಲಕತ್ತೀನಿ ರೀ ನಾನು. ಈಗ ನೋಡಿರಿ ಚಿಕನ್ ಮಸಾಲೆ ಹಾಕಕತ್ತೀನಿ ರೀ. ಟೇಸ್ಟ್ ಚಂದ ಬರ್ತದಂತ ಒಂದಿಷ್ಟು ಚಿಕನ್ ಮಸಾಲೆ ಹಾಕ್ತೀನಿ ನೋಡಿರಿ. ಇಷ್ಟು ಹಾಕಕತ್ತೀನಿ ನೋಡಿರಿ. ನಂಗೆ ಎಷ್ಟು ಬೇಕು ಅಷ್ಟು ಹಾಕಕತ್ತೀನಿ ನೋಡಿರಿ. ಥರ ತಿರುಗಬೇಕು ನೋಡಿರಿ. ಮತ್ತೆ ಈ ಥರ ತಿರುಗಬೇಕು ರೀ. ಈ ಥರ ಆಯ್ತು ನೋಡಿರಿ. ಗಟ್ಟಿ ಹತ್ತದ್ರಿ. ಅದಕ್ಕೆ ನೀರು ಈಗ ಜಾಸ್ತಿ ಹಾಕೀನಿ ರೀ. ನಾನು ಕುದಿಬೇಕಲ್ರಿ ಅದು. ನೀರು ಜಾಸ್ತಿ ಹಾಕೀನಿ ರೀ ನಾನು. ಕುದಿ ಹಿಡ್ದದ ನೋಡ್ರಿ ಈಗ. ಈಗ ನೋಡಿರಿ ತಿರುಗಾಕತ್ತೀನಿ ನೋಡಿರಿ. ಸ್ವಲ್ಪ ಹಂಗೆ ತಿರುಗಬೇಕು ರೀ. ನೋಡಿರಿ ಥರ ಕುದ್ದ ಮೇಲೆ ತತ್ತಿ ಹಾಕ್ಬೇಕು ನೋಡ್ರಿ. ಇದಕ್ಕೆ ತತ್ತಿ ಹಾಕ್ಬೇಕು ರೀ. ಇದಕ್ಕೆ ಸ್ವಲ್ಪ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಬೇಕು ಎಲ್ಲಸು. ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ನೋಡಿರಿ ಎಷ್ಟು ಚಂದ ಕಾಣ್ಲಕತ್ತು. ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ರೀ ಇದು. ಕುದಿಬೇಕಲ್ರಿ. ಮ್ಯಾಗ ಒಂದು ಪ್ಲೇಟ್ ಮುಚ್ತೀನಿ ರೀ. ಈಗ ಈ ಥರ ಮುಚ್ತೀನಿ ರೀ ನಾನು. ಮಾಡಿ ನೋಡಿರಿ ಚಂದ ಆಗ್ತದ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲು. ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಈ ಥರ ಆಯ್ತು ನೋಡಿರಿ. ಈಗ ನೋಡಿರಿ ಸುತ್ತಲ್ಲೇ ಎಣ್ಣೆ ಬಿಟ್ಕೊಂಡದ ನೋಡಿರಿ. ಈಗ ನೋಡಿರಿ ಎಷ್ಟು ಚಂದ ಬಂದದ ನೋಡಿರಿ. ನೀವು ಮಾಡಿರಿ ಈ ಥರ. ನೋಡಿರಿ ಈಗ ರೆಡಿ ಆಗ್ಯದ ನೋಡಿರಿ. ಈ ಥರ ಆಗ್ಯದ ನೋಡಿರಿ. ರೊಟ್ಟಿ ಚಪಾತಿ ಅನ್ನಕ್ಕೆ ಭಾಳ ಮಸ್ತ್ ಆಗ್ತದ್ರಿ.